ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಇವತ್ತಿನ ತರಗತಿಯಲ್ಲಿ 3ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಟಿಪ್ಪಣಿಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. 8 ಅಂಕಕ್ಕೆ ಕೇಳ್ತಕ್ಕಂಥದ್ದು ಟಿಪ್ಪಣಿಗಳು. ನೋಡಿ, ಇನ್ನೂ ಕೂಡ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ಮೊದಲನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗೂ ಅಥವಾ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ, ನೋಡಿ, ಪರೀಕ್ಷೆಯಲ್ಲಿ ಕೇಳಲೇಬಹುದಾದಂತಹ ಟಿಪ್ಪಣಿಯ ಬಗ್ಗೆ ನಾನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಇದಿಷ್ಟನ್ನ ನೋಡ್ಕೊಂಡ್ರೆ ನಿಮ್ಗೆ 8 ಅಂಕಗಳಿಗೆ ಬರುವ ಸಾಧ್ಯತೆಗಳು ಇವೆ ಅಂತಕ್ಕಂಥದ್ದು. ನೋಡಿ, ಮೊದಲಿಗೆ ಕನಕದಾಸರು 14ನೇ ಶತಮಾನ ಅವರ ಕಾಲ, ಹಾಗೇನೆ ಅವರ ಸ್ಥಳ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಹಾವೇರಿ ಜಿಲ್ಲೆಯ ಬಾಡ ಅನ್ನುವಂತಹ ಒಂದು ಗ್ರಾಮ. ಇವರು ಪುರಂದರದಾಸರ ಸಮಕಾಲೀನರು. ಇವರು ಕೀರ್ತನಾಕಾರರು ಕೂಡ, ವ್ಯಾಸರಾಯರ ಶಿಷ್ಯರು. ಹಾಗೆ ಇವರ ಅಂಕಿತ ನಾಮ ಆದಿಕೇಶವ. ಇವರ ಕೃತಿಗಳನ್ನು ನಾವು ಗಮನಿಸೋದಾದ್ರೆ ನಮ್ಗೆ ಆಲ್ರೆಡಿ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಸತ್ಯವಂತರ ಸಂಘ ಅಂತಕ್ಕಂಥದ್ದು, ಇಲ್ಲಿ ಹರಿಭಕ್ತ ಸಾರ, ರಾಮಧಾನ್ಯ ಚರಿತೆ, ನಳಚರಿತೆ, ಮೋಹನ ತರಂಗಿಣಿ ಅಂತಕ್ಕಂತಹ ಕೃತಿಗಳನ್ನ ಇವರು ಬರೆದಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಇದೇ ಒಂದು ವಿಚಾರದಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಭಾವಾರ್ಥವನ್ನ ಹೇಗ್ ಬರಿಬೇಕು ಸರ್, ಮೊದಲ ಸಾಲುಗಳನ್ನ ಹೇಗ್ ಬರಿಬೇಕು ಅಂತ ನನ್ನನ್ನ ಕೇಳಿದ್ರು. ಅದಕ್ಕೆ ನಾನು ಈಗ ನಿಮ್ಗೆ ಉತ್ತರವನ್ನ ನೀಡ್ತಾ ಇದ್ದೀನಿ. ನೋಡಿ, ಈಗ ಸತ್ಯವಂತರ ಸಂಘ ಅಥವಾ ಯಾವ ಪದ್ಯ ಭಾಗದಿಂದ ಭಾವಾರ್ಥವನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನೀವು ಮೊದಲು ಅಲ್ಲಿ ನೋಡ್ಕೋಬೇಕು. ನೋಡಿ, ಈಗ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ, ಉದಾಹರಣೆಗೆ ಸತ್ಯವಂತರ ಸಂಘ ಅನ್ನುವಂತಹ ಒಂದು ಇಲ್ಲಿ ಕೀರ್ತನೆಯಿಂದ ನಿಮ್ಗೆ ಏನಾದ್ರೂ ಭಾವಾರ್ಥ ಬಂದಿದ್ರೆ, ಈ ಪದ್ಯ ಭಾಗವನ್ನು ಕನಕದಾಸರು ಬರೆದಿರ್ತಕ್ಕಂತಹ ಸತ್ಯವಂತರ ಸಂಘ ಎನ್ನುವಂತಹ ಪದ್ಯ ಭಾಗದಿಂದ ಆರಿಸಲಾಗಿದೆ ಅಂತಕ್ಕಂಥದ್ದನ್ನ, ಈ ತರ ಸಾಲುಗಳನ್ನ ಬರೆದು ಅದರ ವಿಚಾರಗಳನ್ನ, ಸಾರಾಂಶವನ್ನ ನೀವು ಬರೆಯೋದಕ್ಕೆ ಪ್ರಾರಂಭ ಮಾಡ್ಬೇಕಾಗುತ್ತೆ. ಹಾಗೇನೆ DVG ಅವರ ಉಮರ್ನ ಮಸಿಗೆಯಿಂದ ಕೇಳಿದ್ರೆ ಅದೇ ತರ ನೀವು ಬರಿಬೇಕಾಗುತ್ತೆ. ಹಾಗೇನೆ ಇಲ್ಲಿ DVG ಅವರ ಬಗ್ಗೆ ನಾವು ಮಾತನಾಡ್ತಾ ಇದ್ದೀನಿ. ಈಗ ನೋಡಿ, ಕಾಲ 1887. ಇವರು ನಾವು ಗಮನಿಸಿದ ಹಾಗೆ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ದೇವನಹಳ್ಳಿಯವರು ಅಂತಕ್ಕಂಥದ್ದು. ಇವರ ಪೂರ್ಣ ಹೆಸರು ವೆಂಕಟರಮಣಯ್ಯ ಗುಂಡಪ್ಪ. ನೋಡಿ, DVG ಅಂತ ನಾವ್ ಹೇಳ್ತೀವಲ್ಲ, ವೆಂಕಟರಮಣಯ್ಯ, ಇಲ್ಲಿ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅಂತಕ್ಕಂಥ ಇವ್ರನ್ನ ಕರಿತಾ ಹೋಗ್ತೀವಿ. ಇವರ ಪೂರ್ಣ ಹೆಸರು ಸಾಧ್ಯವಾದ ಪರೀಕ್ಷೆಯಲ್ಲಿ ಬರೀರಿ. ಹಾಗೇನೆ ಬರೆದ್ರೆ ನಿಮ್ಗೆ ಹೆಚ್ಚು ಅಂಕಗಳು ಸಿಗ್ತವೆ ಅಂತಕ್ಕಂಥದ್ದು. ಹಾಗೇನೆ ಇಲ್ಲಿ DVG ಅವರನ್ನ ಇಲ್ಲಿ ಕನ್ನಡದ, ನಾವು ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ, ಇವರನ್ನ ಕನ್ನಡದ ಒಬ್ಬ ಸರ್ವಜ್ಞ ಅಂತನೂ ಕೂಡ ನಾವು ಕರಿತಾ ಹೋಗ್ತೀವಿ. ಕನ್ನಡದ ಆಧುನಿಕ ಸರ್ವಜ್ಞ ಅಂತ DVG ಅವರನ್ನ ಕರಿತಾ ಹೋಗ್ತೀವಿ. ಹಾಗೇನೆ ಇವರ ಕೃತಿಗಳನ್ನ ನಾವು ಇಲ್ಲಿ ಗಮನಿಸೋದಾದ್ರೆ, ನಿವೇದನ, ಅಂತಃಪುರದ ಗೀತೆಗಳು, ಮಂಕುತಿಮ್ಮನ ಕಗ್ಗ ಅಂತಕ್ಕಂಥದ್ದು DVG ಅವರ ಕೃತಿಗಳು. ಹಾಗೇನೆ ಇಲ್ಲಿ ಪಂಪನ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದ್ರೆ, ನೋಡಿ, ಪಂಪನ ಬಗ್ಗೆ ನೋಡಿ, ಪಂಪ 10ನೇ ಶತಮಾನದ ಕವಿ. ಹಾಗೆ ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬಣಬ್ಬೆ. ಇವರನ್ನ ಆದಿಕವಿ ಅಂತನೂ ಕೂಡ ಕರಿತೀವಿ. ಕನ್ನಡದ ಆದಿಕವಿ ಪಂಪ ಅಂತಕ್ಕಂಥದ್ದು. ಇವರು ಅರಿಕೇಸರಿಯ ಆಸ್ಥಾನದ ಕವಿಯಾಗಿದ್ದರು ಅಂತಕ್ಕಂಥದ್ದು. ಚಾಲುಕ್ಯರ ಅರಸ ಅರಿಕೇಸರಿಯ ಇಲ್ಲಿ ಆಸ್ಥಾನದ ಕವಿಯಾಗಿದ್ದರು. ಇವರ ಕೃತಿಗಳನ್ನ ನಾವು ಗಮನಿಸೋದಾದ್ರೆ, ಆದಿಪುರಾಣ, ವಿಕ್ರಮಾರ್ಜುನ ವಿಜಯ ಅನ್ನುವಂತಹ ಒಂದು ಕೃತಿಯನ್ನ, ಇಲ್ಲಿ 2 ಕೃತಿಗಳನ್ನ ಇವರು ಬರೆದಿದ್ದಾರೆ. ಹಾಗೆ ಮುಂದುವರೆದಂತೆ ಕೀರ್ತನೆಗಳ ಬಗ್ಗೆ ಕೇಳ್ತಾರೆ. ಕೀರ್ತನೆಗಳ ಬಗ್ಗೆ ಯಾಕೆಂದ್ರೆ ಇಲ್ಲಿ ಸತ್ಯವಂತರ ಸಂಘ ಕೀರ್ತನೆ ಇದೆ. ಅದ್ರ ಬದಲು ಕೀರ್ತನೆಗಳು ಅಂತಂದ್ರೆ ಏನು ಅಂದ್ರೆ, ಕನ್ನಡ ಸಾಹಿತ್ಯದಲ್ಲಿ ಹರಿದಾಸರ ಇಲ್ಲಿ ಸುಳಾದಿ, ಊಗ, ಭೋಗಾದಿಗಳನ್ನ ಉಳಿದು ಬಿಡಿ ರಚನೆಗಳ ಇಲ್ಲಿ ಸಮೂಹವೇ ಕೀರ್ತನೆಗಳು ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ನಾವು ಇಲ್ಲಿ ಅಧಿದೈವವನ್ನ ಕುರಿತು ದಾಸರು ಕಟ್ಟಿದ ಹಾಡುಗಳೇ ಕೀರ್ತನೆಗಳು ಅಂತ ಕರಿತಾ ಇದೀವಿ. ನೋಡಿ, ಅವರ ದೈವವನ್ನ ಕುರಿತು ಅವ್ರೇನ್ ಮಾಡ್ತಾ ಇದ್ದಾರೆ, ಕಟ್ಟಿರ್ತಕ್ಕಂತಹ ಹಾಡುಗಳನ್ನೇ ಕೀರ್ತನೆಗಳು ಅಂತ ನಾವು ಕರಿತಾ ಹೋಗ್ತೀವಿ. ಇಲ್ಲಿ ಕೀರ್ತನೆಯಲ್ಲಿ ಸಾಮಾನ್ಯವಾಗಿ ಪಲ್ಲವಿ, ಅನುಪಲ್ಲವಿ ನುಡಿಗಳು ಇರುತ್ತವೆ ಅಂತಕ್ಕಂಥದ್ದು. ಕೀರ್ತನೆಯಲ್ಲಿ ಏನಪ್ಪಾ ಅಂದ್ರೆ, ಸಾಮಾನ್ಯವಾಗಿ ಪಲ್ಲವಿ, ಅನುಪಲ್ಲವಿ
ಇವು ಇಲ್ಲಿ ಇರ್ತವೆ ಅಂತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ನಾವು ಗಮನಿಸೋದಾದ್ರೆ ಕೀರ್ತನಕಾರರು ಇಲ್ಲಿ ನಾವು ಇಲ್ಲಿ ಕನಕದಾಸರು, ಪುರಂದರದಾಸರು, ವ್ಯಾಸರಾಯರು, ಹೀಗೆ ಪ್ರಮುಖ ಇಲ್ಲಿ ವಾದಿರಾಜರು, ಇನ್ನು ಇಲ್ಲಿ ವಿಜಯದಾಸರು, ಅನೇಕ ಕೀರ್ತನಕಾರರು ಬರ್ತಾರೆ. ಇದೊಂದಿಷ್ಟು ನಾನು ಇವಲ್ಲಿ ಬರೆದ್ರೆ 2 ಅಂಕ ಲಭಿಸ್ತದೆ ಅಂತಕ್ಕಂಥದ್ದು. ಹಾಗೇನೆ ಮುಂದುವರೆದಂತೆ ನಾವಿಲ್ಲಿ ಗಮನಿಸೋದಾದ್ರೆ ಡಾಕ್ಟರ್ ಟಿ ಯಲ್ಲಪ್ಪನವರು ನೋಡಿ 1970ರಲ್ಲಿ ಜನಿಸ್ತಾರೆ. ಹಾಗೇನೆ ಸ್ಥಳ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾರಾಯಣಪುರ. ತಂದೆ ತಾಯಪ್ಪ, ತಾಯಿ ಮುನಿಯಮ್ಮ. ಇವರ ಕೃತಿಗಳನ್ನ ನಾವು ಗಮನಿಸೋದಾದ್ರೆ ಚಿಟ್ಟೆ ಮತ್ತು ಜೀವಯಾನ, ಕಡಲಿಗೆ ಕಳಿಸಿದ ದೀಪ, ನವಿಲಿಗೆ ಬಿದ್ದ ಕತ್ತಲ ಕನಸು, ಹಾಗೆ ಕಣ್ಣ ಪಾಪೆಯ ಬೆಳಕು ಅಂತಕ್ಕಂತಹ ಕೃತಿಗಳನ್ನ ಬರೆದಿದ್ದಾರೆ. ಹಾಗೆ ಈಗ ಚಂಪು ಬಗ್ಗೆ ಕೇಳ್ತಾ ಹೋಗ್ತಾರೆ ನೋಡಿ. ಚಂಪು ಕಾವ್ಯ ಅಥವಾ ಚಂಪು ಅಂತ ಕೇಳ್ತಾರೆ ನೋಡಿ. ಚಂಪು ಅಂತ ಅಂದ್ರೆ ಚಂಪು ಎಂಬುದು ಒಂದು ವಿಶಿಷ್ಟ ಕಾವ್ಯ ಪ್ರಕಾರ. ಗದ್ಯ ಪದ್ಯಗಳನ್ನು ಒಳಗೊಂಡಂತಹ ದೀರ್ಘವಾದಂತಹ ಕಾವ್ಯವೇ ಚಂಪು ಅಂತ ಕರಿತೀವಿ. ಗದ್ಯ ಪದ್ಯ ಒಳಗೊಂಡಿರ್ತಕ್ಕಂಥ ದೀರ್ಘವಾದಂತಹ ಒಂದು ಕಾವ್ಯ ಇದೆಯಲ್ಲ, ಅದನ್ನ ಚಂಪು ಅಂತ ಕರಿತೀವಿ. ನೋಡಿ, ಚಂಪುವಿನಲ್ಲಿ ಗದ್ಯಕ್ಕಿಂತ ಪದ್ಯವೇ ಹೆಚ್ಚಾಗಿರುತ್ತದೆ. ಚಂಪುವಿನಲ್ಲಿ ಗದ್ಯಕ್ಕಿಂತ ಪದ್ಯವೇ ಹೆಚ್ಚಾಗಿರುತ್ತದೆ ಅಂತಕ್ಕಂಥದ್ದು. ಹಾಗೇನೆ 10ನೇ ಶತಮಾನವನ್ನ ನೋಡಿ, 10ನೇ ಶತಮಾನದಲ್ಲಿ ನಾವು ಶತಮಾನವನ್ನ ಚಂಪು ಸಾಹಿತ್ಯ ಕಾಲ ಅಂತಲೂ ಕೂಡ ಕರಿತೀವಿ. ಪ್ರಾಚೀನ ಸಾಹಿತ್ಯ ಕೃತಿಗಳು ಚಂಪು ರೂಪದಲ್ಲಿದ್ದವು ಅಂತಕ್ಕಂಥದ್ದು, ಅಥವಾ 10ನೇ ಶತಮಾನದ ಕೃತಿಗಳು ಇಲ್ಲಿ ಚಂಪುವಿನ ರೂಪದಲ್ಲಿದ್ದು ಅಂತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಪಂಪ ಕವಿಯು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಕೃತಿಗಳನ್ನ ಚಂಪುವಿನಲ್ಲಿ ರಚಿಸಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇಲ್ಲಿ ಪಂಪ, ಪೊನ್ನ, ರನ್ನ ಇವರು ಚಂಪು ಕವಿಗಳು ಅನ್ನೋದನ್ನು ಕೂಡ ನಾವು ಗಮನಿಸಬಹುದು. ಇದಿಷ್ಟನ್ನ ಬರೆದ್ರೆ ನಿಮ್ಗೆ 2 ಅಂಕವನ್ನ ಇಲ್ಲಿ ಸುಲಭವಾಗಿ ಪಡ್ಕೋಬಹುದು ಅಂತಕ್ಕಂಥದ್ದು. ನೋಡಿ, ಕನಕದಾಸರ ಬಗ್ಗೆ ಹೇಳಿದ್ದೀನಿ, ಹಾಗೇನೆ DVG ಅವರ ಬಗ್ಗೆ ಹೇಳಿದ್ದೀನಿ, ಕೀರ್ತನೆಗಳ ಬಗ್ಗೆ ಹೇಳಿದ್ದೀನಿ, ಹಾಗೇನೆ ಇಲ್ಲಿ ಪಂಪನ ಬಗ್ಗೆ, ಟಿ ಯಲ್ಲಪ್ಪನವರ ಬಗ್ಗೆ, ಹಾಗೇನೆ ಚಂಪುವಿನ ಬಗ್ಗೆ, ಇಷ್ಟರ ಬಗ್ಗೆನೆ ನಿಮ್ಗೆ ಪರೀಕ್ಷೆಯಲ್ಲಿ 8 ಅಂಕದ ಟಿಪ್ಪಣಿಗಳನ್ನ ಕೇಳ್ತಾರೆ. ಒಂದು ಟಿಪ್ಪಣಿಗೆ 2 ಅಂಕ ಇರ್ತದೆ, ಅಲ್ಲಿ 6 ಕೊಟ್ಟಿರ್ತಾರೆ, ನೀವು 4 ಬರಿಬೇಕಾಗುತ್ತೆ. ಹಾಗಾಗಿ ಇವತ್ತಿನ ತರಗತಿ ನಿಮ್ಗೆ 8 ಅಂಕ ಖಂಡಿತವಾಗಿಯೂ ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ. ಹಾಗಾಗಿ ನಿಮ್ಮ ಸ್ನೇಹಿತರಿಗೆಲ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಅನೇಕ ವಿಚಾರಗಳ ಬಗ್ಗೆ ಹೊತ್ತು ತರ್ತೇನೆ, ಆಗ ಚರ್ಚೆನ ಮಾಡೋಣ. ಎಲ್ಲರಿಗೂ ಶುಭವಾಗಲಿ.